ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಕಲೀಗ್, ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಕಮ್ ಇನ್ಪುಟ್ ಎಡಿಟರ್ ಪವನ್ ಕೆ ಲಕ್ಷ್ಮೀಕಾಂತ್, ಪವನ್ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ. ಇಸ್ ಎ ರೆಡಿ? ಎಸ್ ಪವನ್, ಏನಾಗ್ತಾ ಇದೆ ಸರ್ಕಾರದಲ್ಲಿ? ರಾಘವ್, ಏನು ಈ CM DK ಶಿವಕುಮಾರ್ ಅವರು ಈ ಭೂ ಆಸ್ತಿ ಅಂದರೆ ಧ್ವನಿ ಕೇಳಿಸ್ತಾ ಇಲ್ಲ ನನಗೆ. ರಾಘವ್, ಹಲೋ ರಾಘವ್, ಗೋ ಹೆಡ್. ರಾಘವ್, ಏನು ಅಂದರೆ ಈ CM DK ಶಿವಕುಮಾರ್ ಅಧಿಕಾರಕ್ಕೆ ಬಂದಾಗಿಂದನು ಒಂಥರ ಭೂಮಿ ಮೇಲೆ ಕಣ್ಣಿಟ್ಟಿದ್ದಾರೆ ಅನಿಸ್ತಾ ಇದೆ. ಈಗ ಬಿಡ್ದಿದ್ದಾಯಿತು, ಈಗ ಆಲ್ರೆಡಿ ಈಗ ಪಿತ್ರಾರ್ಜಿತ ಆಸ್ತಿ ವಿಚಾರವಾಗಿ ಕೈ ಹಾಕಿದ್ದಾರೆ. ಈ ಸರ್ಕಮ್ಸ್ಟಾನ್ಸಸ್ ಏನು ಅಂದರೆ ಇವ್ರು ಮಾಡೋಕೊಟ್ಟಿರೋದೇನು, ಇದ್ರ ಆದಾಯ, ಇದ್ರ ಲಾಭ ನಷ್ಟ ಏನು, ಇದರಿಂದ ಜನರಿಗಾಗೋ ಉಪಯೋಗ ಏನು ಅನ್ನೋದು ಎಲ್ಲೂ ತಿಳಿಸ್ತಾ ಇಲ್ಲ. ಏಕಾಏಕಿ ಒನ್ ಮ್ಯಾನ್ ಶೋ ಥರ ಒನ್ ಮ್ಯಾನ್ ನಿರ್ಧಾರಗಳನ್ನ ತಗೋತಾ ಇದ್ದಾರೆ CM DK ಶಿವಕುಮಾರ್. ಇದ್ರ ಅವಶ್ಯಕತೆ ಇಲ್ಲ. ನೀವು ತಗೊಂಡ್ಕೊಟ್ಟಿರೋಂಥ ಪಿತ್ರಾರ್ಜಿತ ಆಸ್ತಿ ಏನು, ಅದಕ್ಕೆ ಬೇಕಾದ ಮಾನದಂಡಗಳು ಏನು ಮಾಡಿದ್ದೀರಾ, ಯಾವುದು, ಅಥವಾ ಆದಾಯಕ್ಕಿನ್ನ ಅಥವಾ ಇದಕ್ಕಿನ್ನ ನಿರೀಕ್ಷೆ ಮೀರಿ ಅಕ್ರಮ ಆಸ್ತಿ ಸಂಪತ್ತನ್ನು ಶೇಖರಣೆ ಮಾಡಿದ್ದಾರೆ. ಹಂಗೋಲ್ತಾ ಹೋದರೆ ಫಸ್ಟ್ ರಾಜಕಾರಣಿಗಳು ನಡಿಬೇಕಾಗತ್ತೆ. ಸಾವಿರಾರು ಕೋಟಿ ಆಸ್ತಿ ಮಾಡಿದ್ದಾರೆ, 100 ಎಕರೆ ಜಮೀನುಗಳು ಮಾಡಿದ್ದಾರೆ. ಇವರನ್ನ ಬಿಟ್ಟು ಬಡಪಾಯಿಗಳನ್ನ ಅಥವಾ ಯಾರೋ ಜೀವನ ಕಟ್ಕೊಂಡು, ಒಬ್ಬ ಮನುಷ್ಯನ ದೊಡ್ಡ ಹೇಮ್ ಏನು ಗೊತ್ತಾ, ಇಡೀ ಜೀವನದಲ್ಲಿ ಒಂದು ಸೈಡ್ ತಗೊಂಡು ಒಂದು ಮನೆ ಕಟ್ಟಬೇಕು ಅನ್ನೋದು. ಇವತ್ತಿನ ಕಾಲಘಟ್ಟದಲ್ಲಿ ಆಗಿರೋದು ಅದೇನೆ. ಒಂದು ಸೈಡ್ ತಗೊಂಡು ನಾನು ಒಂದು ಮನೆ ಕಟ್ಟಿದ್ರೆ ನನ್ನ ಜೀವನ ಸಾರ್ಥಕ, ಮಕ್ಕಳಿಗೆ ಎಜುಕೇಷನ್ ಕೊಟ್ಟರು ಸಾರ್ಥಕ ಅನ್ನೋ ಕಾಲಘಟ್ಟದಲ್ಲಿ ನೀವು ಅವ್ರ ಪಿತ್ರಾರ್ಜಿತ ಆಸ್ತಿಗಳನ್ನ ನಾವು ಅಕ್ವೈರ್ ಮಾಡ್ಕೋತೀವಿ. ಅದನ್ನು ನೀವು ಮಾಡಬೇಕಾಗಿದ್ದ ಕಾಲಘಟ್ಟ ಯಾವುದು? ಈ ಕಾಲಘಟ್ಟಕ್ಕೆ ಅದು ಇವಾಗ ಉಳುವವನೇ ಭೂಮಿಯ ಒಡೆಯ ಮಾಡಿದ್ರು ದೇವರಾಜ ಅರಸು ಅವರು. ಅವತ್ತಿನ ಕಾಲಘಟ್ಟದಲ್ಲಿ ಅವ್ರಿಗೆ ಜಮೀನು ಇರಲಿಲ್ಲ, ಜನರಿಗೆ ಜಮೀನು ಹಂಚಿದ್ರು, ಸರ್ಕಾರಿ ಭೂಮಿಯನ್ನು ಹಂಚಿದ್ರು. 100 ಜನ ಏನು 100 ಎಕರೆ ಇಟ್ಕೊಂಡಿದ್ರಲ್ಲ, ಆ ಜಮೀನನ್ನು ಕಿತ್ತು ಬಡವರಿಗೆ ಕೊಟ್ಟಿದ್ರು. ಆದರೆ ಇವತ್ತು ನೀವು ಮಾಡೋಕೊಟ್ಟಿರೋದೇನು, ಇದರಿಂದ ಉಪಯೋಗ ಏನು ಅನ್ನೋದನ್ನ ಎಲ್ಲೂ ನೀವು ತಿಳಿಸ್ತಾ ಇಲ್ಲ. ಏಕಾಏಕಿ ನೀವು ಇದನ್ನು ಕಾನೂನು ಜಾರಿ ಮಾಡ್ತೀವಿ ಅಂತ ಹೊಟ್ರೆ ಇದರಂಥ ಪಾಪದ ಕೋಸು, ಇದರಂಥ ಪಾಪದ ಕೆಲಸ, ಇದರಂಥ ಜನಶೋಷಣೆಯ ಕೆಲಸ ಇನ್ನೊಂದು ಮತ್ತೊಂದಿಲ್ಲ. ಹೀಗಾಗಿ ಇದ್ರ ವಿರುದ್ಧ ಸಶೋಯಗ ಇದೇ ಕಾರಣಕ್ಕೋಸ್ಕರನ ಧ್ವನಿ ಎತ್ತಿರೋದು ನಮ್ಮ ತಂಡ. ನೀವು ಮಾಡೋಕೊಟ್ಟಿರೋದು ಯಾಕೆ ಅನ್ನೋದನ್ನ ಮೊದಲು ಸ್ಪಷ್ಟಪಡಿಸಿ. ಸುಮ್ಮನೆ ಬಂದು ಈಗ ಅಧಿಕಾರಕ್ಕೆ ಬಂದ 2 ತಿಂಗಳಲ್ಲಿ ನೀವು 2 ವಿವಾದಗಳನ್ನ ತಂದಿದ್ದೀರಾ. ಒಂದು ಬಿಡದಿ ವಿಚಾರವಾಗಿ, ಅಲ್ಲೂ ರೈತರ ಜಮೀನು ಕಿತ್ಕೊಳ್ಳೋಕೆ ಕೊಟ್ಟಿದ್ದೀರಾ. ಇಲ್ಲಿ ಬೆಂಗಳೂರು ಜನರಿಗೆ ಏನಿದೆಲ್ಲ ರಿಯಲ್ ಎಸ್ಟೇಟು ಮತ್ತು ಏನು ಇದು ದೊಡ್ಡ ಡೆವಲಪರ್ಸ್ಗೆ ಅನುಕೂಲ ಮಾಡಿಕೊಡೋ ಉದ್ದೇಶನ ಇದು ಅನ್ನೋದು ಈ ಕ್ಷಣದವರೆಗೂ ಗೊತ್ತಾಗ್ತಾ ಇಲ್ಲ. ಇನ್ನಾದರೂ ಈ ಯೋಜನೆ ಬಗ್ಗೆ ನೀವು ಯೋಚನೆ ಮಾಡಿದರೆ, ಈ ಯೋಜನೆ ಮಾಡಬೇಕು ಅಂದ್ಕೊಂಡಿದ್ರೆ ಖಂಡಿತ ಕೈ ಬಿಡಿ. ಇದರಿಂದ ನಿಮಗೆ ಉಪಯೋಗಕ್ಕಿಂತ ಹೆಚ್ಚಿನದಾಗಿ ನಿಮ್ಮ ರಾಜಕೀಯವಾಗಿ ಉಪಯೋಗ ಆಗ್ಬೋದು, ಅಥವಾ ನಿಮಗೆ ಫಂಡಿಂಗ್ ಆಗ್ಬೋದು, ಅಥವಾ ಮತ್ತೊಂದು ಆಗ್ಬೋದು. ಆದರೆ ಇದರಿಂದ ಜನೋಪಯೋಗ ಏನಲ್ಲ. ಯಾಕೆಂದರೆ ಬೆಂಗಳೂರಲ್ಲಿ ಎಷ್ಟು ಜನ ಇರೋರು ಮನೆ ಕಟ್ಕೊಂಡ್ರು ಸಾಕು ಅನ್ನೋ ಕಾಲಗಳು ಇದ್ದಾರೆ. ಶ್ರೀಮಂತರು ಇದ್ದಾರೆ, 100 ಎಕರೆ ಆಸ್ತಿ ಮಾಡಿರೋರು ಇದ್ದಾರೆ. ಅಂಥವ್ರನ್ನ ಇಟ್ಕೊಳ್ಳಿ, ಬಡವ್ರನ್ನ ಯಾಕೆ ಹಿಡಿತಾ ಇದ್ದೀರ? ನೀವೇನೇ ಮಾಡೋಕ್ಕೋದ್ರೂ ಕೊನೆಗೆ ನಿಮ್ಮ ಗಾಳ ಬೀಳೋದು ಬಡವನಿಗೆ. ಬಡವನ ಒಂದು ಮನೆ ಸರ್ಕಾರ ಬೇಕಾಗಿರೋದು, ಸರ್ಕಾರ ಯಾರಿಗೆ ಬೇಕಾಗಿದೆ? ಅವ್ರಿಗೆ ಬೇಕಾಗಿರೋದು. ಎಲ್ಲೋ ನಮಗೆ ಆಶ್ಚರ್ಯ ಆಗ್ತಾ ಇರೋದು, ಕಾಂಗ್ರೆಸ್ಗೆ ಒಂದು ಸುದೀರ್ಘ ಅನುಭವ ಇದೆ, ಆಡಳಿತ ನಡೆಸಿರೋ ಹಿನ್ನೆಲೆ ಇದೆ. ಹಿಂಗಿರುವಾಗ ಇಂಥ ನಿರ್ಧಾರಗಳನ್ನು ಕೈಗೊಳ್ತಿದಾರಲ್ಲ, ಅದರಲ್ಲೂ ಕೂಡ ಪಕ್ಕಾ ಕಾಂಗ್ರೆಸ್ಸಿಗರು, ಮೂಲ ಕಾಂಗ್ರೆಸ್ಸಿಗರು ಅಂತ ಕರೆಸಿಕೊಳ್ಳುವಂಥ ನಮ್ಮ ಮುಖ್ಯಮಂತ್ರಿಗಳಿಗೆ, DK ಶಿವಕುಮಾರ್ ಅವ್ರಿಗೆ ಏನು, ಯಾಕೆ ಈ ಭೂಮಿ ಪಡಂಭೂತ ಆವರಿಸಿದೆ ಅಂತ ನಿಮ್ಗೆ ಅನಿಸ್ತಾ ಇದೆ ಪವನ್? ರಾಘವ್, ಇದ್ರ ವಿಷಯ ಇವರು ಮೂಲ ಕಾಂಗ್ರೆಸ್ಸಿಗ ಅಂತ ಹೇಳ್ಕೊಬೋದು. ಕಾಂಗ್ರೆಸ್ ಈ ದೇಶಕ್ಕೆ ಏನು ಮಾಡಿದೆ, ಅದು ಏನಾಗಿದೆ ಅನ್ನೋದು ಅದು ಬೇರೆ ವಿಚಾರ. ಆದರೆ ಅಲ್ಲಿ ಇಂದಿನ ಪ್ರಧಾನಿಗಳಾಗಿರ್ಬೋದು, ಇಂದಿನ ನಾಯಕರು, ಇವಾಗ ನಾವು ದೇವರಾಜ್ ಅರಸನ್ ಕೋಟ್ ಮಾಡಿದೆ, ಮತ್ತು ಬಂಗಾರಪ್ಪನವ್ರು ಕೋಟ್ ಮಾಡಿದೆ, ಇವರೆಲ್ಲ ಜನಾಡಳಿತವಾಗಿ ಜನರಿಗೆ ಅನುಕೂಲ ಆಗೋಂಥ ಆಡಳಿತ ಕೊಟ್ಟವರು, ಇವರು ಜನಾನುರಾಗಿಗಳಾದಂಥವ್ರು. ಇವ್ರಿಗೆ ಯಾಕೆ ಈ ಥರ? ನೀವು ಕಾಂಗ್ರೆಸ್ ಮ್ಯಾನ್ ಆಗಿದ್ರೆ ನೀವು ಈ ಥರ ಯೋಚನೆ ಮಾಡ್ತಿರ್ಲಿಲ್ಲ. ನೀವು ಒಂಥರ ಹೇಗಾಗಿದೆ ಅಂದರೆ ಬಾಕ ಸಂಸ್ಥೆ ಏನು ಬರುತ್ತೋ ಅದು ನನಗೆ ಬರಲಿ ಅನ್ನೋ ರೀತಿ ಯೋಚನೆ ಮಾಡ್ದಂಗಿದೆ. ಇದರಿಂದ ಉಪಯೋಗ ಏನಿಲ್ಲ ಜನರಿಗೆ. ನಿಮ್ಮ ವಿಷನ್ ಏನು, ಫಸ್ಟ್ ಅದನ್ನು ಸ್ಪಷ್ಟಪಡಿಸ್ಬೇಕು ಜನಗಳಿಗೆ, ಅಲ್ವಾ? ಅದನ್ನು ಬಿಟ್ಟು ಹೇಳೋದೊಂದು ಮಾಡೋದೊಂದು. ಗ್ರೇಟರ್ ಬೆಂಗಳೂರು ಕೊಡ್ತೀನಿ ಅಂತ ಹೇಳಿ ಪಿತ್ರಾರ್ಜಿತ ಆಸ್ತಿನ ಎಲ್ಲ ಅಕ್ವೈರ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಹೇಳ್ತೀವಲ್ಲ, ಬೆಂಗಳೂರಲ್ಲಿ ಭಾಗಶಃ 60% ಅಷ್ಟು ಜನರು ಒಂದು ಸೈಡ್ ತಗೊಂಡು ಒಂದು ಮನೆ ಕಟ್ಟೋದೇ ಅವರ ಇಡೀ ಜೀವನದ ಗುರಿಯಾಗಿದೆ. ಹೌದು. ಮತ್ತು ಪ್ಲಾಟ್ಗಳು ತಗೋತಾ ಇರೋದು ಅದೇ. ಇವರು ಯಾವ ಮಾನದಂಡ ಏನು ಇಲ್ದಲೆ ಏಕಾಏಕಿ ಇದು ಹೆಂಗಾಗಿದೆ ಅಂದರೆ, ತುಗ್ಲಕ್ ಸರ್ಕಾರ ಅಕ್ಷರಶಃ ಏನು ಬೇಕಾದ ಬಾಯಿಗೆ ಬಂದಂಗೆ ಹೇಳ್ಬಿಡೋದು, ಏನು ಬೇಕಾದನ್ನು ರೂಲ್ಸ್ ಮಾಡೋಕ್ಕೋ. ಇದು ಈ ಕಾಲಘಟ್ಟಕ್ಕೆ ಇದು ಪ್ರಸ್ತುತ ಅನ್ನೋದು ಯೋಚನೆ ಮಾಡೋವಷ್ಟು ಮತ್ತು ಮುಂದಾಲೋಚನೆ ಅಂತಾರೆ. ಯಾವುದಿದು ಮುಂದಾಲೋಚನೆ? ಪಿತ್ರಾರ್ಜಿತ ಆಸ್ತಿನ ಇದು ಹೌದು. ಹಂಗಿದ ಮೇಲೆ ನಿಮಗೆ ಮಾಡೋ ಕೆಲಸಗಳು ಭಾಳಷ್ಟಿದ್ದಾವೆ. CM DK ಶಿವಕುಮಾರ್ ಅವ್ರಿಗೆ ಏನು ಗೊತ್ತಾ, ಶಿಕ್ಷಣ ಫ್ರೀ ಕೊಡಿ, ಆರೋಗ್ಯ ಫ್ರೀ ಕೊಡಿ, ಅನ್ನ ಫ್ರೀ ಕೊಡಿ. ಈ ಮೂರನ್ನು ಬಿಟ್ಟು ಯಾವುದೂ ಮಾಡ್ದಲ್ಲೇ ನೀವು ಯಾವ್ಯಾವುದನ್ನು ಮಾಡಕೊಟ್ಟಿರೋದಿಲ್ಲ. ಈಗ ಆಲ್ರೆಡಿ
ಫ್ರೀ ಕೊಟ್ಬಿಟ್ಟಿದ್ದಾರೆ. ಅದು ವಿವಾದಿತ ಏನೋ ಉಚಿತ ಘೋಷಣೆಗಳು ಅಲ್ವಾ. ಈಗ ಎಷ್ಟೋ ಜನರು ಅದನ್ನು ಉಚಿತ ಘೋಷಣೆಗಳನ್ನು ಯೋಜನೆಗಳನ್ನು ಸ್ವೀಕರಿಸುವವರೆಗೂ ಕೂಡ ಒಂದು ಪೀಕ್ಲಾಟ ಶುರುವಾಗಿದೆ. ಹೌದು, ಇದು ಬೇಕಾಗಿರಲಿಲ್ಲ ಅಂತ ಹೇಳುವವರು ಸ್ವೀಕರಿಸ್ತಾ ಇದ್ದಾರೆ. ಅಂದರೆ ಅದಕ್ಕೆ ಅತಿ ಹೆಚ್ಚು ಮನ್ನಣೆ ಸಿಕ್ಕಿಲ್ಲ. ಅಂದರೆ ನನಗೇನು ಅನಿಸ್ತಾ ಇದೆ, ಈ ಉಚಿತ ಘೋಷಣೆಗಳನ್ನು ಇವರು ಉಚಿತ ಯೋಜನೆಗಳನ್ನು ಘೋಷಣೆ ಮಾಡಿಬಿಟ್ಟು ಸರ್ಕಾರದ ಖಜಾನೆ ಖಾಲಿ ಆದಾಗ ಜನರ ಮೇಲೆ ಈ ರೀತಿ ಕಣ್ಣು ಹಾಕ್ತಾ ಇದೆ. ಹೌದು, ಕೊಡ್ತಾ ಇಲ್ವಾ? ಹೌದು, 100%. ನೀವು ಗ್ಯಾರಂಟಿಗಳನ್ನೇ ಆಗಲಿ ಅಥವಾ ಉಚಿತ ಭಾಗ್ಯಗಳನ್ನೇ ಆಗಲಿ ಕೊಡೋದ್ರಿಂದ ಜನರು ಹೊಟ್ಟೆ ಹೋಯ್ನವ್ರು ಅಲ್ಲ. ಇವ್ರಿಗೆ ಜನರಿಗೆ ಇವತ್ತಿನ ಜೀವನ ಮಟ್ಟಕ್ಕೆ ರಘವ್ ಯಾವಾಗಲೂ ಯೋಚನೆ ಮಾಡೋದು ಅನ್ನ, ಆರೋಗ್ಯ, ಅಕ್ಷರ. ಈ ಮೂರನ್ನು ಫ್ರೀ ಮಾಡಿಬಿಡಿ. ಇನ್ಯಾವುದು ಮಾಡೋಕ್ಕೋಗ್ಬಿಡಿ, ಇನ್ಯಾವುದನ್ನು ಕೊಡೋಕ್ಕೋಗ್ಬಿಡಿ. ನೀವು ಮಾಡೋದು ನಿಮ್ಗೇನಾದರೂ ನೀವು ಹೇಳ್ತಿರಲ್ಲ ನಾನು ಸಾಕ್ಷಿ ಗುಡ್ಡೆ ಕೂಡ ಹಾಕ್ಬೇಕು ಅಂತ, ಆ ಗುಡ್ಡೆ ಹಾಕೋದಾದ್ರೆ ಖಂಡಿತ ಈ ಮೂರನ್ನು ಮಾಡಿ ಶಾಶ್ವತವಾಗಿ ಉಳ್ಕೊತೀರಾ. ಅನ್ನ, ಅಕ್ಷರ, ಆರೋಗ್ಯನ ಕೊಡಿ. ನಿಜ. ಅವರು ಏನು ಆದರ್ಶ ಅನ್ಕೊಂಡಿದಾರಲ್ಲ, ಮಾಡೆಲ್ ಅನ್ಕೊಂಡಿದ್ದಾರೆ. SM ಕೃಷ್ಣ ಆಗಿರ್ಬೋದು, ಬಂಗಾರಪ್ಪ ಆಗಿರ್ಬೋದು, ಬರೀ ವೇಷಭೂಷಣಗಳಲ್ಲಿದ್ರೆ ಸಾಕಾಗಲ್ಲ, ಅವರ ಆಡಳಿತದಲ್ಲಿ ನಡವಳಿಕೆಯಲ್ಲಿ ಇರಲಿ ಅಂತ ನೀವು ಕೇಳ್ಕೊಳ್ಳೋಣ. ಥ್ಯಾಂಕ್ಸ್ ಫಾರ್ ಯುವರ್ ಅನಾಲಿಸಿಸ್, ವಂಡರ್ಫುಲ್ ಅನಾಲಿಸಿಸ್ ಪವನ್, ಧನ್ಯವಾದ. ಓಕೆ, ನೋಡಿ DK ಶಿವಕುಮಾರ್ ಅವರೇ, ನೀವು ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಹೆಸರಿಟ್ಟ ತಕ್ಷಣ ಎಲ್ಲ ಗ್ರೇಟರ್ ಬೆಂಗಳೂರು ಆಗಲ್ಲ. ನಮ್ಮ ಜನಜೀವನ ಗ್ರೇಟರ್ ಮಟ್ಟದಲ್ಲಿ ಇರಬೇಕಾಗಿದೆ. ಅದರಲ್ಲೂ ಪ್ರಮುಖವಾಗಿ ನಿಮ್ಗೆ ವೋಟ್ ಹಾಕೋರು ಯಾರು ಅತಿ ಹೆಚ್ಚು ಸಂಖ್ಯೆಯಲ್ಲಿ? ಬಡವರು, ನಿರ್ಗತಿಕರು, ಮಧ್ಯಮ ವರ್ಗದವರು. ಆಯಿತಾ? ಅವ್ರಿಗೆ ನೀವು ದುಶ್ಮನ್ ಆಗಿಬಿಟ್ಟು ಇನ್ನೊಬ್ರಿಗೆ ದೇವರಾಗಕ್ಕೆ ಹೋದರೆ ಕೆಲಸ ಆಗಲ್ಲ, ನಡೆಯಲ್ಲ. ನಿಮ್ಮ ಮಹತ್ವಾಕಾಂಕ್ಷೆಗೂ ಕುತ್ತು ಬರುತ್ತೆ, ಧಕ್ಕೆ ಬರುತ್ತೆ. ರಿಮೆಂಬರ್ ದಿಸ್.